ಹುಡುಗನ ತಂದೆ ತಾಯಿ ಕೂಡ ಇಬ್ರು ಶಿಕ್ಷಕರು, ಹಾಂ ಅವ್ರಿಗೂ ನಾಲೆಡ್ಜ್ ಇದೆ, ಮಗನ ಈ ರೀತಿ ಬೆಳೆಸ್ತಿದ್ದಾರೆ ಅಂತ ಇದ್ರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದೆ. ನೋಡ್ರಿ, ಆ ಕಾಶ್ಮೀರ್ನಾಗೇನು ಭಯೋತ್ಪಾದಕರು ಅದಾರಲ್ಲ ಅವರೆಲ್ಲ MBBS ಆದ ನನ್ನ ಮಕ್ಕಳೇ. ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರು ಅವ MBBS ಆದವ, BE ಆದವ. ಅವ್ರು ವಿಷ ತುಂಬಿಟ್ಟಾರಿ. ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ. ಒಬ್ಬನ್ನ ಹಿಂದೂಗಳನ್ನು ಹೊಡೆದ್ರೆ ಜನ್ನತ್ಗೆ ಹೋಗ್ತೀವಿ ಅನ್ನೋಂಥ ಶಿಕ್ಷೆ ಇದೆ. ರಾಜಕೀಯ ಏನೈತ್ರಿ ಇದ್ರೊಳಗೆ? ಮನುಷ್ಯ ತಿನ್ನೋದು ರೊಟ್ಟಿನೇ. ಹಾಂ, ಬಿಟ್ಟು ಬರೀ ರಾಜಕೀಯ ಮಾಡೋದು. ಮುಂಜಾನೆ 10 ಗಂಟೆ ರಾಜಕೀಯ ಇರ್ತೈತೇನ್ರಿ? ಅವ್ರಿಗೆ ಮಾನ ಮರ್ಯಾದಿಲ್ಲ. ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಮನ್ಯಾಗ ಆಗಿತ್ತಂದ್ರೆ ಅವಾಗೇನು ಹೇಳ್ತಿದ್ರು? ಯಾರ್ದೋ ಮನ್ಯಾಗ ಆಗೈತಿ, ಇವ್ರಿಗೆ ಮಾತಾಡ್ಲಕತ್ತಾರ ರಾಜಕೀಯ. ಯಾರು ಯಾವ ಪತ್ರ ಬರ್ದಾವ್ರಿ? ಯಾರು ಪತ್ರ ಬರ್ದಾರ? ಮುಸ್ಲಿಂ ಒಬ್ಬನು ನೋಡ್ರಿ, ನೀವು ಸ್ಟೇಟ್ಮೆಂಟ್ ನೋಡ್ರಿ. ಒಬ್ಬ ಮುಸ್ಲಿಂ MLA, ಮಂತ್ರಿ, ಲೀಡರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ. ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರ್ದಿದೆ ಸರ್. ಮತ್ತೆ ನಮ್ಮ ಕೈ ಕೊಡಿ ಒಂದು ರುಂಡ ಕಡ್ದು ಹುಬ್ಬಳ್ಳಿ ಬಾಗಿಲು ಕಟ್ತೀವಿ ಅಂತ ಹೇಳಿದ್ರೆ ಈಗ ಹೋಗಿ ಕಡಿ ಅಂತ ಹೇಳ್ರಿ. ಅವ್ರ ಮನ್ಯಾಗ ಇದ್ರ ಅಲ್ಲಿ ಜೈಲ್ನಾಗ ಇದ್ರ ಕಡಿ ಅಂತ ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಏನೇ ಹೆಂಗೆ ಲವ್ ಜಿಹಾದ್ ಆಗ್ತೈತ್ರಿ? ಲವ್ ಜಿಹಾದ್ ಯಾವಾಗ ಆಗ್ತದ? ಆ ಮನೆ ಗದಗ್ನಾಗ ಆಯ್ತಲ್ಲ, ಆ ಹೆಣ್ಮಗಳು ಆ್ಯಸಿಡ್ ಹೋಗಿದ್ರಲ್ಲ ಹೆಣ್ಮಗಳದು, ಅದು ಲವ್ ಮಾಡಿ ಲಗ್ನ ಆಗಿ ಏನಾರೇ ಅಂತ ಟ್ರ್ಯಾಪ್ ಅಲ್ಲ. ಟ್ರ್ಯಾಪ್ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು. ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು? ಲವ್ ಜಿಹಾದ್ ಅಂದರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ದರೆ, ಸಬ್ ರೇಷನಾಗ ಏನೋ ಇದು ಇದ್ದರೆ, ಅಥವಾ ಆ ಹುಡುಗಿನೇ ಓಡಿ ಹೋಗಿದ್ರೆ ಅದು ಲವ್ ಜಿಹಾದ್.